ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾಫಲಗಳಂತ ನೋಡೋಣ ಬನ್ನಿ. ಯಾವುದು ಕೂಡ ಹೆಚ್ಚಾಗಲ್ಲ, ಯಾವುದು ಕೂಡ ಕಮ್ಮಿ ಆಗಲ್ಲ. ಮನೋಭಾವವನ್ನು ಹೊಂದಿದ್ರೆ ನೀವೆಲ್ಲವನ್ನ ಕೆಲವು ಜಯಿಸ್ಬಿಡ್ತೀರಿ. ಆ ಮನೋಭಾವದಿಂದಲೇ ಕೂಡ ನೀವೆಲ್ಲವನ್ನ ಗೆದ್ದು ಬಿಡ್ತೀರಾ. ನಿಮ್ಮ ಎಲ್ಲ ಈ ಕಿರಿಕಿರಿ, ಸಹೋದ್ಯೋಗಿಗಳ ಕಿರಿಕಿರಿ, ಮೇಲಧಿಕಾರಿಗಳ ಎಲ್ಲವನ್ನ ಕೂಡ ಜಯಿಸ್ತೀರಾ. ಎಲೆಕ್ಷನ್, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಶುರುವಾಗ್ತಾ ಇದೆ. ಈ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಇಲ್ಲಿ ಇವಾಗಿಂದಲೇ ನೀವು ತಯಾರಿಯನ್ನ ಮಾಡ್ಕೊಬೇಕು ಅಂತ ಇರ್ತಕ್ಕಂಥವರು ಸಣ್ಣ ಪುಟ್ಟವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಕೂಡ ಕಡೆಗಣಿಸಬಾರದು. ಏಕೆಂದರೆ ಅದು ಕೂಡ ನಿಮಗೆ ಬಾಧೆ ಪಡಿಸ್ತದೆ ಅಂತ ಹೇಳ್ತೇವೆ. ಅವರಿಗೆ ಸಮಯವನ್ನು ಕೊಡಿ, ಅದರಿಂದ ನಿಮ್ಗೆ ಹೆಚ್ಚಿನ ಲಾಭ ನಿಮ್ಗೆ ಆಗ್ತದೆ. ಇನ್ನೂ ಹೆಚ್ಚಿನ ಪರಿಹಾರ ಬೇಕು ಸ್ವಾಮಿ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜಲಂಧಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾಫಲಗಳಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ, ಇದೇ ನವೆಂಬರ್ 12ನೇ ತಾರೀಕು ಗುರುವು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 23ನೇ ತಾರೀಕು ಬುಧ ತುಲಾ ರಾಶಿಯಲ್ಲಿ ಹಿಮ್ಮುಖವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಶನಿ ಭಗವಂತ ಮೀನ ರಾಶಿಯಲ್ಲಿದ್ದು 28ನೇ ತಾರೀಕಿನಿಂದ ಹಿಮ್ಮುಖವಾಗಿ ಅವರು ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮೀನ ರಾಶಿಯಲ್ಲಿ. ಹಾಗಿದ್ದರೆ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಹೇಗಿದೆ ಫಲಾಫಲ ಅಂತ ತಿಳ್ಕೊಳ್ಳೋದಾಗಿ, ಈ ನವೆಂಬರ್ ತಿಂಗಳು ವೃಷಭ ರಾಶಿಗೆ ನೀರಸವಾದಂಥ ಫಲಿತಾಂಶಗಳನ್ನು ಕೊಡ್ತದೆ. ಯಾವುದು ಕೂಡ ಹೆಚ್ಚಾಗಲ್ಲ, ಯಾವುದು ಕೂಡ ಕಮ್ಮಿ ಆಗಲ್ಲ. ಅಂದರೆ ನಿಮ್ಮ ಎಲ್ಲ ಏರಿಳಿತಗಳು ನೀರಸವಾಗಿ ನಡೆಯುತ್ತೆ ಈ ಮಂತಲ್ಲಿ, ಅಂದರೆ ನವೆಂಬರ್ ತಿಂಗಳಲ್ಲಿ ಅಂತ ಹೇಳ್ತೇವೆ. ಇನ್ನು ವೃತ್ತಿ ಜೀವನದಲ್ಲಿ ನೀವು ಏನಾದರೂ ವೃತ್ತಿ ಮಾಡ್ತಾ ಇದ್ದರೆ, ನೀವು ಸಕಾರಾತ್ಮಕವಾದಂತಹ ಒಂದು ಮನೋಭಾವವನ್ನು ಹೊಂದಿದರೆ ನೀವೆಲ್ಲವನ್ನು ಕೆಲವು ಜಯಿಸ್ಬಿಡ್ತೀರ. ಏನಪ್ಪ ಅಂದರೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗಿರಬಹುದು, ಸಹೋದ್ಯೋಗಿಗಳಿಂದ ಕಿರಿಕಿರಿ ಆಗಿರ್ಬೋದು, ಅಥವಾ ನಿಮ್ಮ ವೃತ್ತಿ ರಂಗದಲ್ಲಿ ಇರತಕ್ಕಂಥ ಸಮಸ್ಯೆಗಳು, ನಿಮ್ಮ ಸಕಾರಾತ್ಮಕವಾಗಿರ್ತಕ್ಕಂಥ ಮನೋಭಾವ, ಅಂದರೆ ಬಂದಿದ್ದನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥ ಮನೋಭಾವ, ನನ್ನ ಕೆಲಸವನ್ನು ನಾನು ನಿಷ್ಠೆ ಶ್ರದ್ಧೆಯಿಂದ ಮಾಡ್ತೀನಿ ಅಂತಕ್ಕಂಥ ಮನೋಭಾವ, ಅದನ್ನು ಸಕಾರಾತ್ಮಕವಾಗಿರ್ತಕ್ಕಂಥ ಮನೋಭಾವ ಅಂತ ಕರಿತೀವಿ. ಆ ಮನೋಭಾವದಿಂದಲೇ ಕೂಡ ನೀವೆಲ್ಲವನ್ನು ಗೆದ್ದು ಬಿಡ್ತೀರಾ. ಅಂದರೆ ನಿಮ್ಮ ಕೆಲಸ ಆಯಿತು, ನೀವೇ ಆಯಿತು ಅಂತ ಇರ್ತಕ್ಕಂಥ ನೀವು ವ್ಯಕ್ತಿತ್ವ, ನಿಮ್ಮ ಎಲ್ಲ ಈ ಕಿರಿಕಿರಿ, ಸಹೋದ್ಯೋಗಿಗಳ ಕಿರಿಕಿರಿ, ಮೇಲಧಿಕಾರಿಗಳ ಎಲ್ಲವನ್ನು ಕೂಡ ಜಯಿಸ್ತೀರಾ. ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಅನಗತ್ಯವಾಗಿರ್ತಕ್ಕಂಥ ಖರ್ಚು ನಿಮ್ಮ ಮೇಲೆ ಬರುತ್ತೆ. ಸುಮ್ಮನೆ ಇರ್ತೀರಾ, ಏನು ನಾನು ಈ ತಿಂಗಳಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ಕೊಂಡು ನೆಮ್ಮದಿಯಾಗಿರೋಣಪ್ಪ ಅಂತಂದ್ರೂ ಕೂಡ ಅನಾವಶ್ಯಕವಾದಂಥ ಖರ್ಚುಗಳು ನಿಮ್ಮ ಹುಡುಕೊಂಡು ಬರ್ತವೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮತ್ತು ಹೊಸ ಅವಕಾಶಗಳೇನಾದರೂ ಬಂದರೆ ಸ್ವಲ್ಪ ಮುಂದೂಡಿ. ಯಾವುದಾದ್ರು ಹೂಡಿಕೆಗಳು ಬರ್ತಕ್ಕಂಥದ್ದು, ಹೊಸ ಉದ್ಯಮಿಗಳನ್ನು ನಾವು ಶುರು ಮಾಡ್ತೀವಿ ಅಂತಕ್ಕಂಥವರಿಗೆ, ಮತ್ತು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ಇನ್ನೇನು ನಮ್ಮ ಬೆಂಗಳೂರಿನಲ್ಲಿ ಎಲೆಕ್ಷನ್, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಶುರುವಾಗ್ತಾ ಇದೆ. ಈ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಇಲ್ಲಿ ಇವಾಗಿಂದಲೇ ನೀವು ತಯಾರಿಯನ್ನು ಮಾಡ್ಕೊಬೇಕು ಅಂತ ಇರ್ತಕ್ಕಂಥವರು ಸ್ವಲ್ಪ ನಿಮ್ಮ ಮನೆ ದೇವರ ಕಡೆ, ಮನೆ ದೇವರ ಪೂಜೆ ಪುನಸ್ಕಾರಗಳ ಕಡೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಹಾಗೆ ಹಣಕಾಸಿನ ಸ್ಥಿತಿ ಅಷ್ಟೊಂದು ಉತ್ತಮವಾಗಿಲ್ಲದಿರೋ ಕಾರಣ ಹೊಸ ಅವಕಾಶಗಳನ್ನು ಮುಂದೂಡಿ. ಇನ್ನು ಆರೋಗ್ಯದ ಕಡೆ ನೀವು ಸಣ್ಣ ಪುಟ್ಟವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಕೂಡ ಕಡೆಗಣಿಸಬಾರದು. ಏಕೆಂದರೆ ಅದು ಕೂಡ ನಿಮಗೆ ಬಾಧೆ ಪಡಿಸ್ತದೆ ಅಂತ ಹೇಳ್ತೇವೆ. ವಿಶೇಷವಾಗಿ ನಿಮಗೆ ಏನು ಕಾಲಿನ ಸಮಸ್ಯೆ, ಹೊಟ್ಟೆಗೆ ಸಂಬಂಧವಾದಂಥ ಸಮಸ್ಯೆಗಳು ಎದುರಾಗ್ತವೆ. ಅದರಿಂದ ನೀವು ಹೆಚ್ಚಿನ ಜಾಗರೂಕತೆಯನ್ನು, ಉತ್ತಮವಾಗಿರ್ತಕ್ಕಂಥ ಆಹಾರದ ಕ್ರಮಗಳನ್ನು ನೀವು ಅನುಸರಿಸೋದ್ರಿಂದ ಅದನ್ನು ನೀವು ಬಗೆಹರಿಸ್ಬೋದು. ಇನ್ನು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಸ್ವಲ್ಪ ಹೆಚ್ಚಿನ ಫಲಿತಾಂಶಗಳು ನಿಮಗೆ ನಿರೀಕ್ಷೆ ಏನು ಮಾಡ್ತಾ ಇದ್ದೀರೋ ಅದು ನಿಮಗೆ ಸ್ವಲ್ಪ ಒತ್ತಡದ ಒಂದು ಮನೋಭಾವ ನಿರ್ಮಾಣ ಆಗ್ಬೋದು. ಎಚ್ಚರಿಕೆಯಿಂದಿರಿ. ಇನ್ನು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಿರಿ. ಏಕೆಂದರೆ ನೀವು ಅವ್ರ ಮಾತು ಕೇಳಲ್ಲ. ಅವ್ರ ಮಾತನ್ನು ಕೇಳುವಂಥ ಸಂದರ್ಭ ಈ ನವೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ. ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ, ಅವರಿಗೆ ಸಮಯವನ್ನು ಕೊಡಿ. ಅದರಿಂದ ನಿಮ್ಗೆ ಹೆಚ್ಚಿನ ಲಾಭ ನಿಮ್ಗೆ ಆಗ್ತದೆ. ಇನ್ನೂ ಹೆಚ್ಚಿನ ಪರಿಹಾರ ಬೇಕು ಸ್ವಾಮಿ. ನೀವು ಲಕ್ಷ್ಮೀ ದೇವಿಯನ್ನು ಶುಕ್ರವಾರ ದಿವಸ, ಮಂಗಳವಾರ ದಿನ ಲಕ್ಷ್ಮೀ ದೇವಿಯರ ಸೇವೆಯನ್ನು ಮಾಡ್ತಕ್ಕಂಥದ್ದು, ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಕೃಷ್ಣಮ್ಮಂದೇ ಜಗದ್ಗುರು, ಕೃಷ್ಣನ ದರ್ಶನವನ್ನು ಮಾಡ್ತಕ್ಕಂಥದ್ದು, ಕೃಷ್ಣನ ಸೇವೆಯನ್ನು ಸೇವೆ ಅಂತಂದರೆ ದೇವಸ್ಥಾನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ದೇವರಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು,
ಮಾಡ್ತಕ್ಕಂಥದ್ದು ಅಥವಾ ಆ ದೇವಾಲಯದಲ್ಲಿರ್ತಕ್ಕಂಥ ಸೇವೆಗಳನ್ನು ಮಾಡ್ತಕ್ಕಂಥದ್ದು ಮಾಡೋದರಿಂದ ಇನ್ನೇ ಹೆಚ್ಚಿನ ಫಲಾಫಲಗಳು ನೀವು ನಿರೀಕ್ಷೆ ಮಾಡ್ತೀರಿ. ಇನ್ನೂ ನಿಮಗೆ ಸ್ವಾಮಿ ನಮಗೆ ಇನ್ನೂ ನಮ್ಮ ರಾಶಿಯವರಿಗೆ ಹೇಗಿದೆ ಅಂತಂದರೆ ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಹೆಚ್ಚಿನ ಫಲಗಳು ನಿಮಗೆ ಸಿಗ್ತದೆ. ಒಳ್ಳೆಯದಾಗಲಿ, ಶುಭವಾಗಿ.